ನಾನು ಪಕ್ಕದಲ್ಲಿ ಇದೀನಿ ಅನ್ಕೊಂಡು ಹೊಟ್ಟೆ ತುಂಬ ತಿನ್ನಿ. ಐ ಮಿಸ್ ಯು ರೀ. ಅಯ್ಯೋ ಮಿಸ್ ಯು ಟು ಸಪ್ತಮಿ. ಅಡೆ ಸಾಂಬಾರು, ಪಲ್ಯ, ನಂಗೆ ಕೊಟ್ಟಿರೋ ದುಡ್ಡಲ್ಲಿ ಇಷ್ಟೊಂದೆಲ್ಲ ವೆರೈಟಿನಾ? ಸೂಪರ್, ಸಖತ್ತಾಗಿದೆ ಸಪ್ತಮಿಯವರೇ. ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದ ನಿಜ, ನೀವು ಇಲ್ಲೇ ಪಕ್ಕದಲ್ಲೇ ಇರಬೇಕಿತ್ತು. ಹೀಗೆ ನಿಮಗೂ ತಿನ್ನಿಸ್ಕೊಂಡು ನಾನು ತಿಂತಿದ್ದೆ. ಅಮ್ಮ, ನಾನಲ್ಲ ಅಮ್ಮ, ನಾನಮ್ಮ. ಏ ಹಾಳಾದವನೇ, ಅಲ್ಲಿ ಹಾಕೊಂಡು ನಿಂತಿದ್ಯಾ? ಬಾರೋ ಇಲ್ಲಿ. ಅಲ್ಲ ಅಮ್ಮ, ನಾವು ಒಡವೆ ಕದ್ದಿರೋ ವಿಷಯ ಸಪ್ತಮಿ ಗೊತ್ತಾದ್ರೆ ಏನಮ್ಮ ಮಾಡೋದು? ಥೂ, ನೀನ್ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋ. ಅಪ್ಶಕ್ನದ ಮೊಟ್ಟೆ. ಹೇಗೋ ಧೈರ್ಯ ಮಾಡಿ ಒಡವೆ ಕದ್ದಾಗಿದೆ. ಈಗ ಅದನ್ನೇ ಹೇಳಿ ನಂಗೆ ಭಯ ಪಡಿಸ್ಬೇಡ, ಸುಮ್ಮನೆ ಕುಕ್ಕುರ್ಸು. ನನ್ನನ್ನೇನೋ ಕುಕ್ಕುರ್ಸು ಅಂತಿದ್ಯಾ, ಆದರೆ ಸಪ್ತಮಿ ಹೋಗಿ ಬೀರುನಲ್ಲಿ ಒಡವೆ ಚೆಕ್ ಮಾಡಿದ್ರೆ ಏನು ಮಾಡ್ತೀಯಾ? ಅಯ್ಯೋ, ದುಡ್ಡು ತಿನ್ನೋರಿಗೆ ಮಾತ್ರ ದೇವ್ರ ಜೊತೆನಲ್ಲಿ ಇರಲ್ಲ. ನಮ್ಮಂಥ ಕಳ್ಳರ ಜೊತೆನೂ ದೇವ್ರಿದ್ದೇ ಇರ್ತಾನೆ. ಅವನ ಸಪೋರ್ಟು ನಮ್ಗಿದ್ದೇ ಇರುತ್ತೆ. ಸಪ್ತಮಿಗೆ ಈ ವಿಷಯ ಗೊತ್ತಾಗಲ್ಲ, ಸುಮ್ಮನಿದ್ಬಿಡು. ಒಂದು ವೇಳೆ ಗೊತ್ತಾಗ್ಬಿಟ್ರೆ? ಅಯ್ಯೋ ನಿನ್ನ, ಸಪ್ತಮಿಗೆ ಗೊತ್ತಾಗುತ್ತೋ ಇಲ್ವೋ? ನೀನ್ ಹೇಳಿ ಅವಳಿಗೆ ಗೊತ್ತಾಗೋ ತರ ಮಾಡ್ತಾ ಇದೀಯ. ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋ. ನಂಗೆ ಬರ್ತಾ ಇರೋ ಕೋಪಕ್ಕೆ ನಿನ್ನ ಇಲ್ಲಿ ಕುತ್ಕೆ ಹೆಚ್ಚಿಗೆ ಸಾಯಿಸ್ಬಿಡೋಣ ಅನಿಸ್ತಿದೆ. ಏಯ್, ಏನೇ ಅದು ಸಪ್ತಮಿ ಅಂತ ಮಾತಾಡ್ತಾ ಇದ್ದೀರಾ? ನಾವಾ? ಇಲ್ವಲ್ಲಮ್ಮ, ನಾವು ಸಪ್ತಮಿ ಹೆಸರು ತಗೊಂಡ್ವಾ? ಇಲ್ವೇ ಇಲ್ಲ. ಏಯ್, ಸುಳ್ಳು ಹೇಳ್ಬೇಡ. ಸಪ್ತಮಿ ಅಂತ ಹೆಸರು ಹೇಳಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಅದಾ, ಸಪ್ತಮಿ ಈ ಮನೆ ಅಷ್ಟು ಜವಾಬ್ದಾರಿನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾಳೆ ಅಂತ ಮಿಥುನಿಗೆ ಹೇಳ್ತಾ ಇದ್ದೆ. ಅಲ್ವೇನೋ ಮಿಥುನ? ಹೌದಜ್ಜಿ, ಹೌದು. ಏಯ್, ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿನಾ? ನಿಮ್ಮಮ್ಮನ ಬುದ್ಧಿನೇ ನಿನಗೂ ಇರೋದು. ಹಂಗಾದ್ರೆ ನನಗ್ ಬಂದಿರೋದೆಲ್ಲ ನಿನ್ ಬುದ್ಧಿನ ಅಮ್ಮ? ಬಾಯಿ ಮುಚ್ಚೆ ಸಾಕು. ನಿನಗಿರೋದೆಲ್ಲ ನಿಮ್ಮಪ್ಪನ ಬುದ್ಧಿ. ಅಜ್ಜಿ, ಏನಾಯ್ತು? ನೋಡಮ್ಮ, ಇವರಿಬ್ರು ಸೇರ್ಕೊಂಡು ಏನೋ ನಿನ್ ಬಗ್ಗೆ ಮಾತಾಡ್ತಾ ಇದ್ರು. ಏನು ಅಂತ ಕೇಳಿದ್ರೆ ಏನು ಗೊತ್ತಿಲ್ಲ ಅಂತ ಸುಮ್ನೆ ಸುಳ್ಳು ಹೇಳ್ತಾ ಇದ್ದಾರೆ. ಇಲ್ಲಮ್ಮ ಸಪ್ತಮಿ, ಈ ಅಮ್ಮನೇ ಸುಮ್ನೆ ಏನೇನೋ ಊಹೆ ಮಾಡ್ಕೊಂಡು ನಮ್ ಬಗ್ಗೆ ಸುಳ್ಳು ಹೇಳ್ತಾಳೆ. ನಾನು ನಿನ್ ಬಗ್ಗೆ ಖಂಡಿತ ಏನು ತಪ್ಪಾಗಿ ಮಾತಾಡಿಲ್ಲ. ಸಪ್ತಮಿ, ಯಾರು ನಂಬಿದ್ರು ಈ ಹಸರಾವನ್ ಮಾತ್ರ ನಂಬೇಡ ಸಪ್ತಮಿ. ಮೇಡಮ್, ಸಿಲಿಂಡರ್ ಬಂದಿದೆ. ಅಜ್ಜಿ, ಸಿಲಿಂಡರ್ ಅವ್ರು ಬಂದಿದ್ದಾರೆ. ನಾನು ಹೋಗಿ ರೂಮಲ್ಲಿ ಕಬೋರ್ಡಲ್ಲಿ ದುಡ್ಡು ತಗೊಂಡ್ ಬರ್ತೀನಿ. 1 ನಿಮಿಷ. ಹಾ, ಏಯ್, ಏನ್ ಹಾಗೆ ಮುಖ ನೋಡ್ತಾ ನಿಂತಿದ್ಯಾ? ಹೋಗಿ ಖಾಲಿ ಸಿಲಿಂಡರ್ ತಗೊಂಡೋಗಿ ಅವನಿಗೆ ಕೊಟ್ಟು ತುಂಬಿರೋದನ್ನ ತಗೊಂಡೋಗಿ ಅಡ್ಗೆ ಮನೇಲಿ ಇಡು. ಸರಿ ಅಜ್ಜಿ. ದೇವ್ರೇ, ಸಪ್ತಮಿಗೆ ಒಡವೆ ವಿಷಯ ಗೊತ್ತಾಗದೆ ಇರೋ ಹಾಗೆ ನೋಡ್ಕೊಳಪ್ಪ.
ಇದೆಯಲ್ಲ, ಯಾರು ತಗೊಂಡಿರ್ಬೋದು? ತಂದಿಟ್ಟೆ ಅಜ್ಜಿ. ಹಾ ಸರಿ.